ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ SR ಟಿವಿ ಕನ್ನಡ ಚಾನಲ್ಗೆ ಸ್ವಾಗತ. ಹಿಂದೂ ಧರ್ಮದಲ್ಲಿ ಅಮಾವಾಸ್ಯೆ ಹುಣ್ಣಿಮೆಗಳಿಗೆ ಎಷ್ಟೋ ವಿಶಿಷ್ಟತೆ ಇದೆ. ಅದರಲ್ಲೂ ಕೂಡ ಮಾಘ ಮಾಸದಲ್ಲಿ ಬರುವಂಥ ಹುಣ್ಣಿಮೆಗೆ ಇನ್ನೂ ಹೆಚ್ಚು ಪ್ರಾಮುಖ್ಯತೆ ಕೊಡಲಾಗಿದೆ. ಮಾಘ ಮಾಸದಲ್ಲಿ ಬರುವ ಹುಣ್ಣಿಮೆಯನ್ನು ಮಾಘ ಹುಣ್ಣಿಮೆ ಎಂದು ಕರೆಯುತ್ತಾರೆ. ಆ ದಿನ ಆಚಾರದ ಪ್ರಕಾರ ಶ್ರೀ ಮಹಾವಿಷ್ಣುವನ್ನು ಪೂಜಿಸಬೇಕು. ಇದರ ಕಾರಣದಿಂದ ನಮ್ಮ ಕೋರಿಕೆಗಳು ಖಂಡಿತ ಈಡೇರುತ್ತದೆ ಎಂದು ನಂಬಲಾಗುತ್ತದೆ. ಹಾಗಾದರೆ ಮಾಘ ಹುಣ್ಣಿಮೆ ಯಾವಾಗ? ಪೂಜೆ ಯಾವ ರೀತಿ ಮಾಡಬೇಕು? ಎಂತಹ ಪರಿಹಾರಗಳನ್ನು ಮಾಡಿಕೊಳ್ಳಬೇಕು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಫೆಬ್ರವರಿ 23ನೇ ತಾರೀಕು ಮಧ್ಯಾಹ್ನ 3:33 ಹುಣ್ಣಿಮೆ ಶುರುವಾಗಿ ಫೆಬ್ರವರಿ 24ನೇ ತಾರೀಕು ಸಂಜೆ 5:59 ಹುಣ್ಣಿಮೆ ಇರುತ್ತದೆ. ಹಾಗಾಗಿ ಮಾಘ ಹುಣ್ಣಿಮೆಯನ್ನು ಫೆಬ್ರವರಿ 24ನೇ ತಾರೀಕಿನಂದು ಆಚರಿಸಬೇಕು. ಹಿಂದೂ ಪುರಾಣಗಳ ಪ್ರಕಾರ ಈ ದಿನದಂದು ಗಂಗಾ ನದಿಯೊಳಗೆ ಮಹಾವಿಷ್ಣು ವಾಸವಿರುತ್ತಾರೆ. ಆ ನೀರನ್ನು ತಾಕಿದರೆ ಎಷ್ಟೋ ಪುಣ್ಯ ಕಲುಗುತ್ತದೆ. ಅಷ್ಟೇ ಅಲ್ಲದೆ ಈ ದಿನ ನೀವು ಪೂಜೆ ಮಾಡಿದರೆ ನಿಮ್ಮ ಎಲ್ಲ ಕೋರಿಕೆಗಳು ಖಂಡಿತ ಈಡೇರುತ್ತದೆ. ಮಾಘ ಹುಣ್ಣಿಮೆಯಂದು ದೇವತೆಗಳೆಲ್ಲರೂ ಮಾನವನ ರೂಪ ಧರಿಸಿ ಭೂಮಿಯ ಮೇಲೆ ಬರುತ್ತಾರೆ. ಎಲ್ಲ ದೇವತೆಗಳು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಮಹಾವಿಷ್ಣುವನ್ನು ಪೂಜಿಸುತ್ತಾರೆ. ಹಾಗಾಗಿ ನಾವು ಮಾಡಿದ ಪಾಪಗಳಿಂದ ವಿಮುಕ್ತಿ ಪಡೆಯಲು ಮಾಘ ಹುಣ್ಣಿಮೆಯಂದು ಯಾವ ನದಿಯಲ್ಲಾದರೂ ಸ್ನಾನ ಮಾಡಿದರೆ ನಮ್ಮ ಪಾಪಗಳೆಲ್ಲವೂ ನಾಶವಾಗಿ ಸ್ವರ್ಗಲೋಕ ಪ್ರಾಪ್ತಿ ಕಲುಗುತ್ತದೆ. ಮಾಘ ಹುಣ್ಣಿಮೆಯಂದು ಪೂಜೆ ಮಾಡಿದರೆ 2ರಷ್ಟು ಪುಣ್ಯಫಲ ಸಿಗುತ್ತದೆ. ಪವಿತ್ರವಾದ ಈ ಹುಣ್ಣಿಮೆಯಂದು ಬೆಳಗಿನ ಜಾವವೇ ನಿದ್ದೆಯಿಂದ ಎದ್ದು ಯಾವ ನದಿಯಲ್ಲಾದರೂ ಸ್ನಾನ ಮಾಡಬೇಕು. ಅವಕಾಶ ಇಲ್ಲದವರು ಗಂಗಾಜಲ ನೀರಿನಲ್ಲಿ ಬೆರೆಸಿಕೊಂಡು ಸ್ನಾನ ಮಾಡಬಹುದು. ಅದೂ ಕೂಡ ಸಾಧ್ಯವಾಗಲಿಲ್ಲ ಅಂದರೆ ಸ್ನಾನ ಮಾಡುವಾಗ ಗಂಗೆ, ಗೋದಾವರಿ, ಕಾವೇರಿ, ಕೃಷ್ಣ, ತುಂಗಭದ್ರಾ ಹೀಗೆ ನಿಮ್ಮ ಬಾಯಿಗೆ ಬಂದಷ್ಟು ಪುಣ್ಯ ನದಿಗಳ ಹೆಸರುಗಳನ್ನು ಹೇಳುತ್ತಾ ಸ್ನಾನ ಮಾಡಬಹುದು. ಸ್ನಾನದ ನಂತರ ಮನೆಯೆಲ್ಲ ಕೂಡ ಅರಿಶಿನ ನೀರನ್ನು ಚಿಮುಕಿಸಬೇಕು. ಈ ರೀತಿ ಮಾಡಿದರೆ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯೆಲ್ಲ ನಾಶಗೊಳ್ಳುತ್ತದೆ. ಅದರ ನಂತರ ಮಹಿಳೆಯರು ಹಣೆಯಲ್ಲಿ ಕುಂಕುಮ ಇಟ್ಟುಕೊಂಡು ಕಾಲಿಗೆ ಅರಿಶಿಣ ಹಚ್ಚಿಕೊಂಡು ಪೂಜೆ ಮಾಡಬೇಕು. ಮೊದಲು ದೇವರ ಫೋಟೋಗಳನ್ನು ಶುಭ್ರಪಡಿಸಿ ಅರಿಶಿಣ ಅಲ್ಲದೆ ಗಂಧ ಹಚ್ಚಿ ಕುಂಕುಮದ ಬೊಟ್ಟನ್ನು ಇಡಬೇಕು. ಗಣಗೆಲೆ ಹೂವು ಅಥವಾ ಚಾಮಂತಿ ಹೂವುಗಳಿಂದ ದೇವರ ಫೋಟೋಗಳನ್ನು ಅಲಂಕರಿಸಬೇಕು. ಅದರ ನಂತರ ದೇವರ ಮುಂದೆ ಎಳ್ಳೆಣ್ಣೆಯಿಂದ ದೀಪ ಹಚ್ಚಬೇಕು. ಈ ಮಾಘ ಮಾಸದಲ್ಲಿ ಹುಣ್ಣಿಮೆ ಶನಿವಾರದಂದು ಬಂದಿದೆ. ಶನಿವಾರ ವೆಂಕಟೇಶ್ವರ ಸ್ವಾಮಿಗೆ ಅಂಕಿತಗೊಳಿಸಲಾಗಿದೆ. ಹಾಗಾಗಿ ಈ ಹುಣ್ಣಿಮೆಯಂದು ಮಹಾವಿಷ್ಣುವಿಗೆ ಎಳ್ಳೆಣ್ಣೆಯಿಂದ ದೀಪ ಹಚ್ಚಬೇಕು. ಇನ್ನು ಪ್ರತ್ಯೇಕವಾಗಿ ವೆಂಕಟೇಶ್ವರ ಸ್ವಾಮಿಗೆ ಅಕ್ಕಿ ಹಿಟ್ಟನ್ನು ಹಾಲಿನಿಂದ ಕಲಿಸಿ 2 ದೀಪಗಳನ್ನು ತಯಾರಿಸಿ ಅದಕ್ಕೆ ಅರಿಶಿಣ ಕುಂಕುಮದ ಬೊಟ್ಟುಗಳಿಟ್ಟು ಹಸು ತುಪ್ಪ ಹಾಕಿ ದೀಪಗಳನ್ನು ಬೆಳಗಿಸಿ ಪೂಜೆ ಮಾಡಬೇಕು. ಈ ದಿನದಂದು ಮಾಡುವಂಥ ಪೂಜೆಯಲ್ಲಿ ತಪ್ಪದೆ ತುಳಸಿ ಎಲೆಗಳನ್ನು ಬಳಸಬೇಕು. ಇಲ್ಲದಿದ್ದರೆ ನಿಮ್ಮ ಪೂಜೆ ಅಸಂಪೂರ್ಣವಾಗಿ ಉಳಿದು ಹೋಗುತ್ತದೆ. ಈ ದಿನ ಪೂಜೆ ಮಾಡುವಾಗ ಗಾಯತ್ರಿ ಮಂತ್ರ ಅಥವಾ ಓಂ ನಮೋ ನಾರಾಯಣಾಯ ನಮಃ ಈ ಮಂತ್ರವನ್ನು 108 ಬಾರಿ ಜಪಿಸಿದರೆ ತುಂಬಾ ಒಳ್ಳೆಯದು. ಸಾಧ್ಯವಾದರೆ 2 ಮಂತ್ರಗಳನ್ನು 108 ಬಾರಿ ಜಪಿಸಿ. ಹುಣ್ಣಿಮೆಯಂದು ಮುಖ್ಯವಾಗಿ ಮಹಾವಿಷ್ಣು ಹಾಗೂ ಮಹಾಲಕ್ಷ್ಮಿಯನ್ನು ಪೂಜಿಸಿದರೆ ಸಕಲ ಕೋರಿಕೆಗಳು ಈಡೇರುತ್ತವೆ. ಪೂಜೆ ಪೂರ್ತಿಯಾದ ನಂತರ ಸತ್ಯನಾರಾಯಣ ಸ್ವಾಮಿ ವ್ರತಕತೆ ಕೇಳಿದರೆ ಅಥವಾ ಓದಿದರೆ ಕೋಟಿ ಜನ್ಮಗಳ ಮಹಾಪುಣ್ಯ ಲಭಿಸುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ವ್ರತಕತೆ ಇದ್ದರೆ ನೀವೇ ಓದಿ ನಿಮ್ಮ ಮನೆಯವರಿಗೆಲ್ಲ ಕೇಳಿಸಿ.
ಇಲ್ಲದಿದ್ದರೆ ಯೂಟ್ಯೂಬ್ನಲ್ಲಿ ಯಾರಾದರೂ ವ್ರತಕತೆ ಹೇಳುತ್ತಿರುವ ವಿಡಿಯೋ ಸಿಕ್ಕರೆ ನೋಡಿ. ಮಾಘ ಹುಣ್ಣಿಮೆಯಂದು ಉಪವಾಸ ಇದ್ದರೆ ನಿಮ್ಮ ಕೋರಿಕೆಗಳೆಲ್ಲವೂ ನೆರವೇರುತ್ತದೆ. ಮಾಘ ಹುಣ್ಣಿಮೆಯಂದು ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡಿದರೆ ತುಂಬ ಒಳ್ಳೆಯದು. ಸ್ನಾನದ ನಂತರ ಸೂರ್ಯ ದೇವರಿಗೆ ಮಂತ್ರಗಳನ್ನು ಹೇಳುತ್ತಾ ನೀರಿನಿಂದ ಆರ್ಘ್ಯ ಸಮರ್ಪಿಸಬೇಕು. ಈ ದಿನ ಉಪವಾಸ ಇದ್ದು ಮಹಾವಿಷ್ಣುವನ್ನು ಪೂಜಿಸಬೇಕು. ಉಪವಾಸ ಇರಲು ಸಾಧ್ಯವಾಗದವರು ಆದಷ್ಟು ಬೆಳಗಿನ ಜಾವವೇ ಖಾಲಿ ಹೊಟ್ಟೆಯಲ್ಲಿ ಪೂಜೆ ಮುಗಿಸಿಕೊಳ್ಳಿ. ಉಪವಾಸ ಇದ್ದು ಪೂಜೆ ಮಾಡಿದರೆ ನೀವಂದುಕೊಂಡಿದ್ದೆಲ್ಲ ನೆರವೇರುತ್ತದೆ. ಸಾಧ್ಯವಾದರೆ ಈ ದಿನ ಬಡವರಿಗೆ ಅನ್ನದಾನ ಮಾಡಿ. ಯಾರೂ ಸಿಗಲಿಲ್ಲ ಅಂದರೆ ಹಸು, ನಾಯಿ ಅಥವಾ ಯಾವುದಾದರೂ ಪಕ್ಷಿಗಳಿಗೆ ಸ್ವಲ್ಪ ಊಟ ಹಾಕಿ. ಈ ದಿನ ಬೆಳಿಗ್ಗೆ ಪೂಜೆ ಮುಗಿಸಿಕೊಂಡು ಸಂಜೆ ತುಳಸಿಗೆ ಪೂಜೆ ಮಾಡಿದರೆ ಲಕ್ಷ್ಮೀ ಕಟಾಕ್ಷ ಒಲಿಯುತ್ತದೆ. ಪುರಾಣಗಳ ಪ್ರಕಾರ ಪೂರ್ವದಲ್ಲಿ ಧನೇಶ್ವರ ಎಂಬ ಒಬ್ಬ ಬ್ರಾಹ್ಮಣ ಭಿಕ್ಷೆ ಬೇಡುತ್ತಾ ಜೀವನ ಮಾಡುತ್ತಿದ್ದ. ಅವನಿಗೆ ಸಂತಾನ ಇರಲಿಲ್ಲ. ಒಂದು ದಿನ ಆ ಬ್ರಾಹ್ಮಣನ ಹೆಂಡತಿ ಭಿಕ್ಷೆ ಬೇಡಲು ನಗರಕ್ಕೆ ಹೋದಳು. ಆಗ ಅವಳ ವೇಷಭೂಷಣ ನೋಡಿ ನಗರದ ಜನ ಅವಳನ್ನು ಅವಮಾನಿಸಿದರು. ಇದೆಲ್ಲವನ್ನು ಗಮನಿಸಿದ ಒಬ್ಬ ವೃದ್ಧ ಮುನಿ ಆಕೆಯ ಹತ್ತಿರ ಬಂದು, ತಾಯಿ, ಪ್ರತಿ ಹುಣ್ಣಿಮೆಯಂದು ಹೇಗಾದರೂ ಕಷ್ಟಪಟ್ಟು ಎಣ್ಣೆ ಗಳಿಸಿ ನಿನ್ನ ಮನೆಯಲ್ಲಿ ದೀಪವಿಟ್ಟು ಮಹಾವಿಷ್ಣು, ಮಹಾಲಕ್ಷ್ಮಿ ಹಾಗೂ ತುಳಸಿಯನ್ನು ಪೂಜಿಸು, ಸೂರ್ಯದೇವರಿಗೆ ಆರ್ಘ್ಯ ಸಮರ್ಪಿಸು ಎಂದು ಹೇಳಿದರು. ಆಕೆ ಮನೆಗೆ ಬಂದು ಗಂಡನಿಗೆ ನಡೆದ ವಿಷಯವನ್ನು ವಿವರಿಸಿದಳು. ಅದರ ನಂತರ ಆ ದಂಪತಿಗಳಿಬ್ಬರು ಭಿಕ್ಷೆ ಬೇಡಿ ಹೇಗೋ ಎಣ್ಣೆ ಕೊಂಡುಕೊಂಡು ಪ್ರತಿ ಹುಣ್ಣಿಮೆಯಂದು ಒಂದು ದೀಪ ಬೆಳಗಿಸುತ್ತಾ ಬಂದರು. ಇದೇ ರೀತಿ 32 ಹುಣ್ಣಿಮೆಗಳು ಮಾಡಿದರು. 32 ಹುಣ್ಣಿಮೆಗಳು ಪೂರ್ತಿಯಾದ ನಂತರ ಅವರಿಗೊಬ್ಬ ಮಗ ಜನಿಸಿದ. ಅಂದಿನಿಂದ ನಿಧಾನವಾಗಿ ಅವರ ಕಷ್ಟಗಳೆಲ್ಲ ಹೋಗಿ ಹಣ ಕೈ ಸೇರಿ ಸ್ವಂತ ಮನೆ ಕಟ್ಟಿಕೊಂಡು ಹಸುಗಳನ್ನು ಕೊಂಡುಕೊಂಡು ಸ್ವಲ್ಪ ಭೂಮಿ ತೆಗೆದುಕೊಂಡು ಬೆಳೆ ಬೆಳೆದು ಶ್ರೀಮಂತರಾದರು. ಮಾಘ ಹುಣ್ಣಿಮೆಯಂದು ದಾನ ಮಾಡಿದರೆ ಸ್ವರ್ಗಲೋಕ ಪ್ರಾಪ್ತಿ ಕಲುಗುತ್ತದೆ. ಬಡವರಿಗೆ, ಅಗತ್ಯ ಇರುವವರಿಗೆ, ಬ್ರಾಹ್ಮಣರಿಗೆ ನಿಮ್ಮ ಕೈಲಾದಷ್ಟು ದಾನ, ಅದು ವಸ್ತ್ರದಾನ ಆಗಿರಬಹುದು, ಅನ್ನದಾನ ಆಗಿರಬಹುದು, ಗೋದಾನ ಆಗಿರಬಹುದು, ಹಣ ಆಗಿರಬಹುದು, ಈ ರೀತಿ ಯಾವುದೋ ಒಂದು ಚಿಕ್ಕ ದಾನ ಮಾಡಿದರೂ ಮಹಾವಿಷ್ಣುವಿನ ಆಶೀರ್ವಾದ ಪಡೆದುಕೊಳ್ಳುತ್ತೀರಿ. ಕೋಟಿ ಪಟ್ಟು ಪುಣ್ಯ ಕೂಡ ಲಭಿಸುತ್ತದೆ. ಅಂದರೆ ಒಂದು ದಾನ ಮಾಡಿದರೆ ಒಂದು ಪುಣ್ಯ ಅಂದರೆ ಈ ದಿನ ನೀವು ಮಾಡುವಂತ ಒಂದು ದಾನಕ್ಕೆ 1 ಕೋಟಿ ಪುಣ್ಯ ಸಿಗುತ್ತದೆ. ಸಕಲ ದೇವತೆಗಳ ಅನುಗ್ರಹ ಲಭಿಸುತ್ತದೆ. ಶನಿಯ ಕೆಟ್ಟ ಪ್ರಭಾವ ಇರುವವರು ಈ ದಿನ ಚಪ್ಪಲಿ ದಾನ ಮಾಡಿದರೆ ಶನಿ ದೋಷದಿಂದ ವಿಮುಕ್ತಿ ದೊರಕುತ್ತದೆ. ಕುಜದೋಷ ಇರುವವರು ಕೆಂಪು ಬಣ್ಣದ ವಸ್ತುಗಳು ಅಥವಾ ವಸ್ತ್ರಗಳನ್ನು ದಾನ ಮಾಡಬೇಕು. ರಾಹುಕೇತು ದೋಷ ಇರುವವರು ಜೇನು ಅಥವಾ ಖರ್ಜೂರ ದಾನ ಮಾಡಬೇಕು. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ನೀವು ಈ ದಿನ ಅನ್ನದಾನ ಮಾಡಿದರೆ ಸಿರಿ, ಸಂಪತ್ತು, ಐಶ್ವರ್ಯ, ಪುಣ್ಯ, ದೇವಾನುದೇವತೆಗಳ ಅನುಗ್ರಹ, ಆಶೀರ್ವಾದ ಪಡೆದುಕೊಳ್ಳುತ್ತೀರಿ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.